ನಮಸ್ತೆ. ಪವಿತ್ರ ಕ್ರಿಯೇಷನ್ಸ್‌ಗೆ ಸ್ವಾಗತ. ಇವತ್ತು ನಾನು ವಿಶೇಷವಾದ ಒಂದು ಮರದ ಬಗ್ಗೆ ಹೇಳಕ್ಕೆ ಹೊರಟಿದ್ದೀನಿ. ನ್ಯಾಚುರಲ್ ಆಗಿ ಈ ಥರ ಆರೆಂಜಿಶ್ ರೆಡ್ ಕಲರ್ ನೀರು ಹೇಗೆ ಮಾಡೋದು, ಅದರದ್ದು ಬೆನಿಫಿಟ್ಸ್ ಏನು, ಎಲ್ಲಿ ಸಿಗುತ್ತೆ ನಿಮಗೆ ಅಂತ ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ನಾನು ನಿಮಗೆ ಡಿಸ್ಪ್ಲೇಯಲ್ಲಿ ಏನು ತೋರಿಸ್ತಾ ಇದ್ದೀನಿ, ಇದನ್ನು ಸಪ್ಯಾನ್ ವುಡ್ ಅಂತ ಕರೀತಾರೆ. ಹೆಚ್ಚಿಗೆ ಇದು ಕೇರಳದಲ್ಲಿ ಸಿಗುತ್ತೆ. ಇದರದ್ದು ವಾಟರ್ ಮಾಡಿ ಕುಡಿತಾರೆ. ಅದನ್ನು ಟ್ರೆಡಿಷನಲ್ ಡ್ರಿಂಕ್ ಅಂತ ಹೇಳಿಬಿಟ್ಟು ಕುಡಿತಾರೆ. ಸೊ ಇದನ್ನು ವಾಟರ್ ಪ್ಯೂರಿಫೈಯರ್ ಆಗಿ ಯೂಸ್ ಮಾಡ್ತಾರೆ. ಹಾಗಾಗಿ ಇದ್ರ ಬಗ್ಗೆ ನಾವು ತಿಳ್ಕೊಂಬರೋಣ. ಏಕೆಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ ನೇಚರಲ್ಲಿ ಎಷ್ಟು ವಿಶೇಷವಾದ ಹರ್ಬ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ. ನಾನಿಲ್ಲೊಂದು ಚಿಕ್ಕದಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದು ನನಗೆ ಆ ಮರದ ಒಂದು ತುಂಡಿನ ಒಂದು ಚಿಕ್ಕ ಚಿಕ್ಕ ಪೀಸಸ್ಗಳು, ಅಂದರೆ ಪೀಲಿಂಗ್ ಮಾಡಿರೋ ಥರ ಪೀಸಸ್ಗಳು, ಸಿಬ್ರೋ ಅಂತಾರೆ ಕನ್ನಡದಲ್ಲಿ. ಆ ಥರದ್ದು ನಮ್ಮ ಹತ್ರ ತುಂಬ ಇದೆ. ಏಕೆಂದರೆ ನಾನು ಸ್ಕಿನ್ ಕೇರಲ್ಲಿ ಇದನ್ನು ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ನಿಮಗೆ ಬೇಕಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಇದನ್ನು ವಾಟರ್ನ ಹೇಗೆ ಮಾಡೋದು ಅಂತಂದರೆ, 1 ಲೀಟರಷ್ಟು ನೀವು ನೀರು ತಗೊಂಡ್ರೆ 1 ಗ್ರಾಮಷ್ಟು ಆ ಪೀಲನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಅಂದರೆ ಒಂದು 2 to 3 ಮಿನಿಟ್ಸ್ ಕುದಿಸಿದರೆ ಅದು ನ್ಯಾಚುರಲ್ ಆಗಿ ಕಲರಿಂಗ್ ಬಿಡುತ್ತೆ. ಆ ವಾಟರ್ನ ಕುಡಿಯೋದ್ರಿಂದ ನಿಮಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂದರೆ, ಒಂದು ವಾಟರು ಪ್ಯೂರಿಫೈ ಆಗುತ್ತೆ. ಅದನ್ನು ಕುಡಿಯೋದ್ರಿಂದ ರಕ್ತ ಶುದ್ಧೀಕರಣ ಆಗುತ್ತೆ. ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ. ಈ ಋತುಸ್ರಾವ ಆದಾಗ ಹೊಟ್ಟೆ ನೋವು ಅಂತಿರ್ತಾರಲ್ಲ ಹೆಣ್ಮಕ್ಳು, ಆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಮತ್ತು ಇದನ್ನು ರೆಗ್ಯುಲರ್ ನೀವು ತಗೊಳ್ತಿರೋದ್ರಿಂದ ಸ್ಕಿನ್ನಲ್ಲಿ ಗ್ಲೋಯಿಂಗ್ ಕಾಣಿಸುತ್ತೆ ಮತ್ತು ಪಿಂಪಲ್ ಹೊರಟೋಗುತ್ತೆ. ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುತ್ತೆ. ತುಂಬ ಜನಕ್ಕೆ ಬಾಯಾರಿಕೆ ಅಂತಾರಲ್ಲ, ಸೊ ಅದು ಅಷ್ಟು ಕಾಣಿಸ್ಕೊಳ್ಳಲ್ಲ. ದೇಹಕ್ಕೆ ತಂಪು ಕೊಡುತ್ತೆ. ಇದನ್ನು ಹೆಚ್ಚಾಗಿ ನ್ಯಾಚುರೋಪತಿ ಮತ್ತು ಆಯುರ್ವೇದಗಳ ಒಂದು ಹಾಸ್ಪಿಟಲ್ಗಳಲ್ಲಿ ಇದನ್ನು ಈ ವಾಟರ್ನ ಯೂಸ್ ಮಾಡ್ತಾರೆ. ಅಲ್ಲಿರೋ ಪೇಷಂಟ್ಗಳಿಗೆಲ್ಲ ಸಜೆಸ್ಟ್ ಮಾಡ್ತಾರೆ ಈ ವಾಟರ್ನ ಕುಡಿಯೋಕ್ಕೆ. ಏಕೆಂದರೆ ನಾನು ನೋಡಿರೋದು. ಸೊ ಹಾಗಾಗಿ ಈ ಹರ್ಬ್ಸ್ ಬಗ್ಗೆ ತಿಳ್ಕೊಬೇಕು ಅಂದಾಗ ಒಬ್ಬರು ನಮ್ಮ ಫ್ರೆಂಡ್ ಕೇರಳದಲ್ಲಿದ್ದಾರೆ, ಅವರು ಕಳಿಸ್ಕೊಟ್ರು. ಹಾಗಾಗಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಜಸ್ಟ್ ಈ ಥರ ಬಾಯ್ಲ್ ಮಾಡಿದಾಗ ನ್ಯಾಚುರಲ್ ಆಗಿ ಅದು ವಾಟರು ಕಲರ್ ಚೇಂಜ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಆಗಲಿ ಏನೂ ಯೂಸ್ ಮಾಡಿರಲ್ಲ. ಸೊ ಇದನ್ನು ನೀವೇನು ಮಾಡಬೇಕು ಅಂದರೆ, ಫಿಲ್ಟರ್ ಮಾಡಿಕೊಂಡು ಇದನ್ನು ಡೈಲಿ ಬೇಸಲ್ಲಿ ವಾಟರ್ ಬದಲು ನೀವು ಕುಡಿತಾ ಬರ್ಬೋದು. ಕುಡಿತಾ ಬಂದಾಗ ನಿಮಗೆ ಡೈಜೆಸ್ಟಿವ್ ಪ್ರಾಬ್ಲಮ್ ಇದ್ದರೆ ಅದು ಸಾಲ್ವ್ ಆಗುತ್ತೆ. ಚೆನ್ನಾಗಿ ಡೈಜೆಷನ್ ಆಗುತ್ತೆ. ತಂಪು ಕೊಡುತ್ತೆ ದೇಹಕ್ಕೆ. ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ. ರಕ್ತದೊತ್ತಡ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ತುಂಬ ಪ್ರಯೋಜನಗಳಿದೆ. ಸಾಮಾನ್ಯವಾಗಿ ಇದನ್ನು ಜೀರ್ಣಕ್ರಿಯೆ ಹೆಚ್ಚಿಸೋಕ್ಕೆ, ತಂಪಾಗೋಕ್ಕೆ ಮತ್ತು ಬಾಯಾರಿಕೆ ಕಡಿಮೆ ಆಗೋಕ್ಕೆ, ಸ್ಕಿನ್ ಗ್ಲೋಯಿಂಗಿಗೆ, ರಕ್ತ ಶುದ್ಧೀಕರಣಕ್ಕೆ ಮತ್ತು ಆಂಟಿ ಆಕ್ಸಿಡೆಂಟ್ ಆಗಿ ಇದು ವರ್ಕ್ ಆಗುತ್ತೆ. ಸೊ ಅದಕ್ಕೆ ಇದನ್ನು ಟ್ರೆಡಿಷನಲ್ ಡ್ರಿಂಕ್ ಅಂತ ಕರೀತಾರೆ. ಮತ್ತು ತುಂಬ ಜನ ಗ್ರೀನ್ ಟೀ ಬದಲು ಇದನ್ನು ಕುಡಿತಾರೆ. ಮತ್ತು ಇದನ್ನು ನೀವು ಹಾಕಿ ಬಿಸಿ ಮಾಡಿ ಫಿಲ್ಟರ್ ಮಾಡಿ ಕುಡಿಯೋದ್ರಿಂದ ನೀರಿನ ಒಂದು ಸುವಾಸನೆ ಕೂಡ ಚೇಂಜ್ ಆಗಿರಲ್ಲ, ರುಚಿನೂ ಕೂಡ ಚೇಂಜ್ ಆಗಿರಲ್ಲ. ನಾರ್ಮಲ್ ವಾಟರ್ನ ನೀವು ಕುಡಿದಾಗ ಏನು ಟೇಸ್ಟ್ ಇರುತ್ತೆ, ಸೇಮ್ ಅದೇ ಟೇಸ್ಟ್ ಇರುತ್ತೆ. ಅಲ್ಲಿ ಯಾವುದೇ ರೀತಿ ಬದಲಾವಣೆಗಳನ್ನು ಆಗಿರಲ್ಲ. ನೀವು ಬೇಕಾದ್ರೆ ಒಂದ್ಸತಿ ನೀವು ಮಾಡಿಕೊಂಡು ಕುಡೀರಿ. ಏಕೆಂತಂದರೆ ನಾನು ಕುಡ್ದಿದ್ದೀನಿ ಇದನ್ನು. ಸೊ ಹಾಗಾಗಿ ನಿಮಗೊಂದು ಇನ್ಫಾರ್ಮೇಷನ್ಸ್ ಇರಲಿ, ಎಲ್ಲರಿಗೂ ಗೊತ್ತಾಗಲಿ ಎಷ್ಟು ಒಂದು ವಿಶೇಷವಾದ ಹರ್ಬ್ಸ್ ಅಥವಾ ಮರಗಳು ನಮ್ಮ ಪ್ರಕೃತಿಯಲ್ಲಿದೆ ಅಂತ ನಾನು ಈ ವಿಡಿಯೋ ಮಾಡಿರೋದು. ಬೇರೆಯವ್ರಿಗೂ ಶೇರ್ ಮಾಡಿ ಅವರು ತಿಳ್ಕೊಂಡು ಮನೆಯಲ್ಲಿ ಮಾಡಿಕೊಂಡು ಕುಡೀಲಿ. ಈ ನೋಡಿ ವಾಟರ್ ರೆಡಿ ಆಗಿದೆ. ಈ ವಾಟರ್ನ ನೀವು ಚಳಿಗಾಲ ಆಗಿರೋದ್ರಿಂದ ನಾನು ಬಿಸಿ ಬಿಸಿ ಕುಡಿತೀನಿ. ಬೇಸಿಗೆ ಕಾಲದಲ್ಲಿ ಆದಾಗ ನಿಮಗೆ ತುಂಬ ಬಾಯಾರಿಕೆ ಆಗುತ್ತೆ ಮತ್ತು ತಂಪು ಬೇಕನ್ಸುತ್ತಲ್ಲ, ಆವಾಗ ನೀವೇನು ಮಾಡ್ಬೋದು ಅಂದರೆ ಕಾಯಿಸಿ ಇಟ್ಕೊಂಡು ಇಡೀ ದಿನ ನೀವು ಇದನ್ನು ಕುಡಿತಾ ಹೋಗ್ಬೋದು. ಒಳ್ಳೆ ಬೆನಿಫಿಟ್ಸ್ ಇದೆ. ಸೊ ನೋಡಿ, ಇದನ್ನು ಕುಡಿಯೋದ್ರಿಂದ ಸ್ಕಿನ್ನಲ್ಲಿ ಗ್ಲೋ ಬರುತ್ತೆ ಮೇಯ್ನಾಗಿ. ಸೊ ಮಾಡ್ಕೊಳ್ಳಿ, ಕುಡೀರಿ. ನಾನು ಕೊಡ್ತಿರೋ ಕಂಟೆಂಟು ನಿಮಗೆ ಇಷ್ಟ ಆಯ್ತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಟ್ಯಾಪ್ ಮಾಡಿ. ನಿಮ್ಗೆ ಆಲ್ ದ ನೋಟಿಫಿಕೇಷನ್ಸ್ ಬರುತ್ತೆ. ಮತ್ತು ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ, ಅವ್ರಿಗೂ ತಿಳಿಯುತ್ತೆ. ಹಾಗೆ ಒಂದು ಲೈಕ್ ಹಾಕಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಥ್ಯಾಂಕ್ ಯು ಸೋ ಮಚ್.